ಪ್ರೇಮಿಯೊಬ್ಬನ ಹುಚ್ಚಾಟಕ್ಕೆ ಟೀಚರ್ ಒಬ್ರು ಬಲಿಯಾಗಿರುವಂತಹ ಘಟನೆ ಮೈಸೂರಿನಿಂದ ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ, ನೋಡ್ತಾ ಹೋಗೋಣ. ಪಾಗಲ್ ಪ್ರೇಮಿಯೊಬ್ಬನ ಹುಚ್ಚಾಟಕ್ಕೆ ಒಬ್ಬರ ಶಿಕ್ಷಕಿಯ ಜೀವವೇ ಹೋಗಿದೆ ಅನ್ನೋದ್ರ ಡೀಟೇಲ್ಸ್. ಪ್ರೀತಿ ಮಾಡಲ್ಲ ಅಂದಿದ್ದಕ್ಕೆ ಸ್ಟ್ಯಾಬ್ ಮಾಡಿದ್ದಾನಂತೆ ಆತ, ಚಾಕು ಇರಿದಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ಪೂರ್ಣಿಮಾ ಅವರು 36 ವರ್ಷ ವಯಸ್ಸಿನ ಮಹಿಳೆ, ಅವರ ಸಾವಾಗಿದೆ. ಮೈಸೂರಿನ ಅಶೋಕಪುರಂನಲ್ಲಿ ಆಗಿರುವಂತಹ ಘಟನೆ. ಸದ್ಯಕ್ಕೆ ಚಾಕು ಇರಿದು ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಆದರೆ ಒಬ್ಬ ಶಿಕ್ಷಕಿಯ ಜೀವವೇ ಹೋಗಿದೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ಜಸ್ಟ್ ಒನ್ ವೇ ಲವ್ ಆಗಿತ್ತಾ ಅಥವಾ ಇಬ್ರು ಮಧ್ಯೆ ಲವ್ ಇದ್ದು ನಂತರ ಅದು ಬ್ರೇಕಪ್ ಆಯ್ತಾ, ಆ ಮಾಹಿತಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಇದು ಒನ್ ಸೈಡ್ ಲವ್ ಅಥವಾ ಇವರಿಬ್ರು ಮಧ್ಯೆ ಲವ್ ಇದ್ದು ಬ್ರೇಕಪ್ ಆಗಿ ಅದನ್ನ ಸಹಿಸೋಕಾಗದೆ ಇಂಥ ವಿಕೃತಿ ಮೆರೆದಿರೋದಾಯ್ತಾ? ಈತನ ಬಗ್ಗೆ ಏನೇನ್ ಮಾಹಿತಿ ಸಿಗ್ತಾ ಇದೆ? ಆಮೇಲೆ ಕೊಲೆಯಾದಂತಹ ಮಹಿಳೆ ಬಗ್ಗೆ ಏನ್ ಮಾಹಿತಿ ಇದೆ? ಕೊಲೆಯಾದಂತಹ ಮಹಿಳೆ ಮಂಡ್ಯ ಮೂಲದವರು, ಆಕೆ ಶಿಕ್ಷಕಿ. ಜೊತೆಗೆ ಏನು ಮೊದಲಿಂದಲೂ ಕೂಡ ಇವರಿಬ್ಬರ ನಡುವೆ ಪರಸ್ಪರವಾದಂತಹ ಪರಿಚಯಗಳಿತ್ತು ಮತ್ತು ಒಂದು ಹಂತದ ಪ್ರೀತಿಯೂ ಕೂಡ ಇತ್ತು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ನಿನ್ನೆ ಸಂಜೆ ಒಂದು ಅಶೋಕಪುರಂನ ಪಾರ್ಕ್ ನ ಮುಂಭಾಗದಲ್ಲಿ ಇಬ್ಬರು ಕೂತು ಮಾತಾಡ್ತಾ ಅದು ಗಲಾಟೆಗೆ ತಿರುಗಿದೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಏನು ಪ್ರೀತಿಗೆ ನಿರಾಕರಿಸಿದ್ದಾಳೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಹೀಗಾಗಿ ಕುಪಿತನಾದಂತಹ ಮತ್ತು ಆತ ಡ್ರಿಂಕ್ಸ್ ಕೂಡ ಮಾಡಿದ್ದ ಅನ್ನುವಂತ ಮಾಹಿತಿ. ಹಾಗಾಗಿ ಕುಪಿತಗೊಂಡಂತ ಅವನು ಅಲ್ಲಿದ್ದೇನು ಬಹುತೇಕ ಚಾಕುವನ್ನ ಜೋಬಲ್ಲಿ ಇಟ್ಕೊಂಡು ಬಂದಿದ್ದ. ಹಾಗಾಗಿ ಪ್ರಿಪೇರ್ಡ್ ಆಗಿರೋ ರೀತಿಯಲ್ಲಿ ಕೂಡ ಕಾಣ್ತಾ ಇದೆ. ಹೀಗಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ಈಗ ಬೆಳಗಿನ ಜಾವದಲ್ಲಿ ಆ ಮಹಿಳೆ ಮೃತಪಟ್ಟಿದ್ದಾಳೆ. ಸದ್ಯಕ್ಕೆ ಏನು ಉಳಿದಂತಹ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಎಷ್ಟು ವರ್ಷದಿಂದ ಸ್ನೇಹಿತರು ಏನು ಅನ್ನುವಂಥದ್ದೆಲ್ಲರೂ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಮಮತಾ, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.